ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತಾನು ವಾಸಿಸುವ ದೇಶಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಗುರುತಿನ ಪುರಾವೆಯನ್ನು ಹೊಂದಿರಬೇಕಾಗುತ್ತೆ. ನಮ್ಮ ದೇಶದಲ್ಲಿಯೂ ಕೂಡ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಇದೇ ರೀತಿ ರೇಷನ್ ಕಾರ್ಡ್ ಕೂಡ ಅಷ್ಟೇ ಮುಖ್ಯವಾದ ಒಂದು ದಾಖಲೆಯಾಗಿದೆ. ಸರ್ಕಾರದ ಅನೇಕ ಪ್ರಯೋಜನವನ್ನು ಪಡೆಯಲು ರೇಷನ್ ಕಾರ್ಡ್ ಅತಿ ಅಗತ್ಯವಾಗಿದೆ. ರೇಷನ್ ಕಾರ್ಡಿನಲ್ಲಿ ಕೂಡ 3 ವಿಧವಾಗಿ ರೇಷನ್ ಕಾರ್ಡನ್ನು ನಾವು ನೋಡ್ಬೋದು. APL ಕಾರ್ಡ್ ಇದೆ, BPL ಕಾರ್ಡ್ ಇದೆ ಹಾಗೂ ಅಂತ್ಯೋದಯ ಕಾರ್ಡ್ ಇದೆ. APL ಕಾರ್ಡನ್ನು ಬಡತನ ರೇಖೆಗಿಂತ ಮೇಲಿರುವವರಿಗೆ ನೀಡಲಾಗುತ್ತೆ. ಅದೇ ರೀತಿ BPL ಕಾರ್ಡನ್ನು ಬಡತನ ರೇಖೆಗಿಂತ ಕೆಳಗಿರುವವರು ಪಡೆದುಕೊಳ್ಳಬಹುದು. ಹಾಗೆ ಅಂತ್ಯೋದಯ ಕಾರ್ಡನ್ನು ಕೂಡ ಅದಕ್ಕೂ ಕೆಳಮಟ್ಟದಲ್ಲಿರುವವರಿಗೆ ಈ ಒಂದು ಕಾರ್ಡನ್ನು ನೀಡಲಾಗುತ್ತೆ. ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರ್ತಕ್ಕಂತಹ 5 ಗ್ಯಾರಂಟಿ ಯೋಜನೆಯ ಒಂದು ಲಾಭವನ್ನು ಪಡಿಬೇಕು ಅಂತಂದರೆ ಕಂಪಲ್ಸರಿ BPL ಕಾರ್ಡ್ ಅತಿ ಮುಖ್ಯವಾದದ್ದು. ಸ್ನೇಹಿತರೆ, ಡಿಸೆಂಬರ್ ತಿಂಗಳಲ್ಲಿ ರದ್ದಾಗಲಿವೆ ಇಂತಹ ಕುಟುಂಬಗಳ BPL ಕಾರ್ಡ್. ಅನೇಕ ಜನರು ತಮ್ಮ ವಾಸ್ತವ ವಿಚಾರವನ್ನು ಮರೆಮಾಚಿ ಸರ್ಕಾರದ ಉಚಿತ ಗ್ಯಾರಂಟಿ ಯೋಜನೆಗಳ ಒಂದು ಲಾಭವನ್ನು ಪಡೆದುಕೊಳ್ಳಲು BPL ಕಾರ್ಡನ್ನು ಪಡೆದುಕೊಂಡಿದ್ದಾರೆ. ಇದೀಗ ಸರ್ಕಾರ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಅನರ್ಹ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸುವ ಒಂದು ಪ್ರಕ್ರಿಯೆಯನ್ನು ಈಗಾಗಲೇ ಸರ್ಕಾರ ಆರಂಭಿಸಿದೆ. ಆಹಾರ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನು ನಡೆಸಿ ಸುಮಾರು 4 ಲಕ್ಷ ಪಡಿತರ ಚೀಟಿಯನ್ನು ರದ್ದುಪಡಿಸಿದ್ದಾರೆ. ಒಂದು ವೇಳೆ ನಿಮ್ಮ ಕಾರ್ಡ್ ಇದೇ ತಿಂಗಳು ರದ್ದಾದರೆ ನಿಮಗೆ ಡಿಸೆಂಬರ್ ತಿಂಗಳ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ, ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ. ಹಾಗಾದರೆ ನೀವೀಗ ನಿಮ್ಮ ಕಾರ್ಡ್ ರದ್ದು ಆಗಿದೆಯೋ ಇಲ್ಲೋ ಅನ್ನೋದನ್ನು ಈ ಒಂದು ವಿಧಾನದ ಮೂಲಕ ನೀವು ತಿಳ್ಕೋಬಹುದು. ಸ್ನೇಹಿತರೆ, ನಿಮ್ಮ BPL ಕಾರ್ಡ್ ರದ್ದು ಆಗಿದೆಯೋ ಇಲ್ಲೋ ಅನ್ನೋದನ್ನು ತಿಳ್ಕೋಬೇಕು ಅಂತಂದರೆ ನೀವು ahara.kar.nic.in ಅನ್ನೋ ಒಂದು ವೆಬ್ ಪೇಜಿಗೆ ಲಾಗಿನ್ ಮಾಡಿಬಿಟ್ಟು ಈ ಒಂದು ಪೇಜ್ ಲಾಗಿನ್ ಆದ ನಂತರ ನೀವು ಈ 3 ಲೈನ್ ಇರುವಂಥ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ಪಡಿತರ ಚೀಟಿ ಅನ್ನೋ ಒಂದು ಬಟನನ್ನು ಕ್ಲಿಕ್ ಮಾಡಿದರೆ ಕೆಳಗಡೆ ರದ್ದುಗೊಳಿಸಲಾದ ಅಥವಾ ತಡೆ ಹಿಡಿಯಲಾದ ಪಟ್ಟಿ ಅಂತೇಳಿ ಬರುತ್ತೆ. ಈ ಒಂದು ಪಟ್ಟಿಯನ್ನು ನೀವು ಕ್ಲಿಕ್ ಮಾಡಿದಾಗ ರೈಟ್ ಸೈಡ್ ನಿಮಗೆ ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲಿಸ್ಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಮೊದಲು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕೊನೆಗೆ ಮಂತು ಡಿಸೆಂಬರ್ ತಿಂಗಳನ್ನೋ ಒಂದು ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕೊನೆಗೆ ಇಯರ್ 2023 ಅನ್ನೋದು ಇದೆ. ಇದನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಗೋ ಅನ್ನೋ ಒಂದು ಬಟನ್ ಸಿಗುತ್ತೆ. ಈ ಒಂದು ಗೋ ಅನ್ನೋ ಬಟನನ್ನು ನೀವು ಕ್ಲಿಕ್ ಮಾಡಿದಾಗ ಯಾವ ರೇಷನ್ ಕಾರ್ಡುಗಳು ಸಸ್ಪೆನ್ಷನ್ ಆಗಿವೆ ಅಥವಾ ರದ್ದಾಗಿವೆ ಅನ್ನೋದನ್ನು ನೀವು ಈ ಒಂದು ರಿಪೋರ್ಟ್ ಮೂಲಕ ನೀವು ತಿಳ್ಕೋಬಹುದು. ಇಲ್ಲಿ ನಿಮ್ಮ ಹೆಸರು ಇದೆ ಇಲ್ಲ ಅನ್ನೋದನ್ನು ಸಹ ನೀವು ನೋಡಬಹುದು. ಸ್ನೇಹಿತರೆ, ಈ ಒಂದು ಮಾಹಿತಿ ಡಿಸೆಂಬರ್ ತಿಂಗಳಲ್ಲಿ ರದ್ದಾಗಿರ್ತಕ್ಕಂತಹ ರೇಷನ್ ಕಾರ್ಡ್ಗಳ ಒಂದು ಕುರಿತಾಗಿದ್ದು, ಇದೇ ರೀತಿಯ ಒಂದು ಹೊಸ ಮಾಹಿತಿಯನ್ನು ನೀವು ಪಡೆದುಕೊಳ್ಳಲು ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಪೋಸ್ಟ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನೀವೇ ನನ್ನ ವಿಡಿಯೋವನ್ನು ಮೊದಲು ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.